ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾವು ಆರಾಮದೇವಿ. ನಾವು ಸ್ಯಾಟರ್ಡೇ ವೀಕೆಂಡ್ನ್ಯಾಗ ಹೊರಗಡೆ ಹೋಗಿದ್ವಿ. ನಮ್ಮದು ಒನ್ ಡೇ ಟ್ರಿಪ್ಪ ಆತವತ್ತು. ನಾವು ಎಲ್ಲಿ ಹೋಗಿದ್ವಿ ಅಂದ್ರೆ ಈ ಬೆಂಗಳೂರಾಗ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. ಈ ಇಸ್ಕಾನ್ ಟೆಂಪಲ್ ಬೆಂಗಳೂರಾಗ 3 ಕಡೆ ಅದಾವು. ನಾವು ಇವತ್ತು ಹೊಂಟಿರೋದು ಇದಕ್ಕೆ ಕನಕಪುರ ರೋಡ್ನಂತಲ್ಲಿರುವಂಥ ಇಸ್ಕಾನ್ ಟೆಂಪಲ್ಗೆ ಹೊಂಟೇವಿ. ಅದನ್ನು ಹೊಸ್ದಾಗಿ ಮಾಡ್ಯಾರ. ಅಷ್ಟು ಭಾಳ ದಿವಸ ಆಗಿಲ್ಲ, ಮಾಡಿ ಒಂದು 2 ವರ್ಷನ ಆಗೈತೆ ಅಷ್ಟೇ. ಭಾಳ ಚಂದ ಕಟ್ಟ್ಯಾರ. ಇಸ್ಕಾನ್ ಟೆಂಪಲ್ನವರು ಜಾಸ್ತಿ ಕೃಷ್ಣ ರಾಧಾ ಮೂರ್ತಿ ಜಾಸ್ತಿ ಇರ್ತಾವೆ, ಅದಕ್ಕೆ ಭಾಳ ಇಂಪಾರ್ಟೆಂಟ್ ಕೊಡ್ತಾರೆ ಅವರು. ಆದರೆ ಈ ದೇವಸ್ಥಾನದಾಗ ತಿರುಪತಿ ವೆಂಕಟೇಶ್ವರಂದು ಮೂರ್ತಿ ಮಾಡ್ಯಾರ. ಭಾಳ ಚಂದ ಮಾಡ್ಯಾರ. ತಿರುಪತಿ ತಿರುಮಲದೊಳಗೆ ಹೋದ್ರೆ ಹೆಂಗೆ ನಾವು ನೋಡ್ತೇವಲ್ಲ ಅದೇ ಭಾವನೆ ಬರ್ತೈತಿ. ಸೇಮ್ ಮೂರ್ತಿ ಹಂಗೆ ಐತಿ. ದೇವಸ್ಥಾನ ಗರ್ಭಗುಡಿ ಎಲ್ಲ ಹಂಗೆ ಐತಿ. ನೋಡಿಬಿಟ್ರೆ ನೀವು ಸೇಮ್ ನಾವು ತಿರುಪತಿ ಒಳಗೆ ನೋಡಾಕತ್ತೇವನ ಅಂತೇಳಿ ಅನ್ನಿಸ್ತೈತಿ. ಆ ಫೀಲಿಂಗ್ ಬರ್ತೈತಿ. ಆ ಫೀಲಿಂಗ್ ಬರಲಿ ಅನ್ನೋ ರೀತಿ ಒಳಗನ ಇವರು ಈ ದೇವಸ್ಥಾನ ನಿರ್ಮಾಣ ಮಾಡ್ಯಾರ. ಇದು ವೆಂಕಟಗಿರಿ ಬೆಟ್ಟ ಅಂತೈತಿ. ಆ ಬೆಟ್ಟದಾಗೈತಿ ಈ ದೇವಸ್ಥಾನ. ಮತ್ತು ಇದಕ್ಕೆ ಇನ್ನೊಂದು ಹೆಸರು ವೈಕುಂಠ ಹಿಲ್ ಅಂತೇಳಿ ಇದಕ್ಕೆ ಕರೀತಾರೆ. ಇದು ಹೆಂಗೆ ನಿರ್ಮಾಣ ಆತಂದ್ರೆ ಈ ದೇವಸ್ಥಾನ ಹಿಂದಕ್ಕೆ ಮುನಿಗಳು, ಯಾವ ಮುನಿ ಅಂದ್ರೆ ಮಾಂಡವ್ಯ ಮುನಿಗಳು ಅನ್ನೋರು ಅಲ್ಲಿ ತಪಸ್ಸು ಮಾಡಿದ್ರಂತ ವೆಂಕಟಗಿರಿ ಬೆಟ್ಟದೊಳಗೆ. ಭಾರಿ ತಪಸ್ಸು ಅಗದಿ ಗಾಢವಾಗಿ ತಪಸ್ಸು ಮಾಡಿದ್ರಿಂದ ವೆಂಕಟೇಶ್ವರ ಮೆಚ್ಚಿ, ಅವ್ರ ತಪಸ್ಸಿಗೆ ಮೆಚ್ಚಿ ನಾನು ಅಲ್ಲಿ ಬರ್ತೇನೆ ಆ ಸ್ಥಳಕ್ಕೆ ಅಂತ ಹೇಳಿದ್ನಂತೆ. ಹೀಗಾಗಿ ಮುಂದೆ ಪದ್ಮಾವತಿನ ಮದುವೆ ಆದಮೇಲೆ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಅಮ್ಮನ ಕರ್ಕೊಂಡು ಆ ಸ್ಥಳಕ್ಕೆ ಬಂದಿದ್ರಂತೆ. ವಸಂತ ವಿಹಾರಕ್ಕೆ ಅಂತೇಳಿ ಬಂದಿದ್ರಂತೆ. ಅದರ ಸಲುವಾಗಿ ಅದಕ್ಕೆ ವಸಂತಪುರ ಅಂತೇಳಿ ಆ ಸ್ಥಳಕ್ಕೆ ಕರೀತಾರೆ. ಅದು ಕನಕಪುರ ರೋಡ್ನಾಗ ಐತಿ. ಕನಕಪುರ ರೋಡ್ನಾಗ ವಸಂತಪುರ ಅಂತೇಳಿ ಅದು ಸ್ಥಳದ ಹೆಸರು. ಅಲ್ಲೇ ವೈಕುಂಠ ಹಿಲ್ ಅಂತೇಳಿ ಇದು ಹೆಸರು. ಭಾಳ ಚಂದ ಮಾಡ್ಯಾರ ಇವರು ಇಸ್ಕಾನ್ದವರು. ಅಲ್ಲೇ ರಾಧಾಕೃಷ್ಣನ ಮೂರ್ತಿ ಮಾಡಿ ಟೆಂಪಲ್ ಮಾಡ್ಯಾರ ಗರ್ಭಗುಡಿ ಒಳಗೆ. ಆಮೇಲೆ ಒಳಗೆ ಹೋದ್ರೆ ಸ್ವಲ್ಪ ಮ್ಯಾಲೆ ಹತ್ತಿ ಮೆಟ್ಲ ಹತ್ತಿ ಹೋದ್ರೆ ಅಲ್ಲೇ ರಾಜಾದಿರಾಜ ಗೋವಿಂದರಾಜ, ಶ್ರೀ ರಾಜಾದಿರಾಜ ಗೋವಿಂದರಾಜ ಅನ್ನೋ ವೆಂಕಟೇಶ್ವರನ ಮೂರ್ತಿ ಮಾಡ್ಯಾರ. ಭಾಳ ಚಂದ ಅನಿಸ್ತೈತಿ. ನೋಡಾಕತ್ರಂತೂ ಲಘುನ ಬಿಟ್ಟು ಬರಬಾರ್ದು, ನೋಡ್ಕೊತಾನೆ ಇರ್ಬೇಕು ಅನಿಸ್ತತಿ. ಅಷ್ಟು ಚಂದ ಐತಿ. ಸೇಮ್ ತಿರುಪತಿ ತಿರುಮಲಕ್ಕೆ ಹೋದಾಗ ಗರ್ಭಗುಡಿ ಒಳಗೆ ನಮಗೆ ಹೆಂಗೆ ವೆಂಕಟೇಶ್ವರ ಕಾಣಿಸ್ತಾನೆ, ಸೇಮ್ ಡಿಟ್ಟೋ ಹಂಗೆ ಮಾಡ್ಯಾರ. ಇಲ್ಲಿ ಅದ ಫೀಲಿಂಗ್ ಬರಲಿ ಅಂತೇಳಿ ಮಾಡ್ಯಾರ. ಭಾಳ ಚಂದ ಅನ್ನಿಸ್ತು ನಮ್ಗೆ ನೋಡಕ್ಕೆ. ಹೊಂಟೇವಿ ನೋಡ್ರಿ. ಈಗ ನಾವು ಅಲ್ಲೇ ಹೊಂಟೇವಿ. ಭಾಳ ದೂರ ಐತಿ. ನಮ್ಮ ಮನೆಯಿಂದ ಒಂದು 65 ಕಿಲೋಮೀಟರ್ ಐತಿ. ಭಾಳ ದೂರ ಐತಿ. ಎಲ್ಲ ದಾಟ್ಕೊಂಡು ಹೋಗ್ಬೇಕು ನಾವು ನಮ್ಮ ಮನೆಯಿಂದ. ನೀವು ಮೆಜೆಸ್ಟಿಕ್ನಿಂದ ಹೋಗ್ಬೇಕಂದ್ರೆ 13 ಕಿಲೋಮೀಟರ್ ಐತೆ ಅಲ್ಲಿಂದ. ಮತ್ತು ಮೆಟ್ರೋನೂ ಅದಾವ ಅಲ್ಲಿ ಹೋಗಕ್ಕೆ. ಮೆಟ್ರೋದಾಗೂ ಆರಾಮ್ ಹೋಗ್ಬೋದು. ನಾವು ಕಾರ್ ತೊಗೊಂಡೋಗಿದ್ವಿ. ಇನ್ನೇನು ಹತ್ತಿರ ಬಂತು. ಅದು ಟೈಮಿಂಗ್ ಇರ್ತೈತೆ. ಅದು ಬೆಳಗ್ಗೆಯಿಂದ 1:10ಕ್ಕೆ ಕ್ಲೋಸ್ ಮಾಡ್ತಾರೆ. 1:10ಕ್ಕೆ ಕ್ಲೋಸ್ ಮಾಡಿ ಬೆಳಗ್ಗೆ ಓಪನ್ ಮಾಡಿ ಮಧ್ಯಾಹ್ನ 1:10ಕ್ಕೆ ಕ್ಲೋಸ್ ಮಾಡಿ ಮತ್ತು ಸಾಯಂಕಾಲ 4:15ಗೆ ಓಪನ್ ಮಾಡ್ತಾರೆ. ಟೈಮಿಂಗ್ ಐತಲ್ಲೇ. ಮಧ್ಯಾಹ್ನ ಒಂದು 2-3 ತಾಸು ಬಂದಿಟ್ಟಿರ್ತಾರೆ.